ಇವತ್ತು ರಾಂಗ್ ವರ್ಡ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದರೆ ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ. ಅದು ಏನು ಹೇಳುತ್ತೆ ಅಂದರೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್ ಏನು ಯಾರ ಅಗೇನ್ಸ್ಟು ಏನು ಹೇಳಂಗಿಲ್ಲ. ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ. ಅದು ತುಂಬ ಬ್ರಾಡಾಗೆ ಹೇಳಿದ್ದಾರೆ. ಸೊ ಅಂದರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ, ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ, ನೀವು ಲೀಗಲ್ ಆಗಿ ಇನ್ನೂ ತೋರ್ಸಂಗಿಲ್ಲ, ಡೈರೆಕ್ಟ್ 7 years ಜೈಲು. ಸೊ ಅಂದರೆ ಏನು ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾನಲ್ಲಿದ್ದಾರೆ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ, ನೀವು ಹೇಟ್ ಸ್ಪೀಚ್ ಅಂದರೆ ಏನು ಬರ್ಬೋದು ಅಂದರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ, ಇದು ಸುಪ್ರೀಂ ಕೋರ್ಟು ಲಾಯರ್ಸು ಕಚೇರಿ ಅದೇನು ತೋರ್ಸಂಗಿಲ್ಲ. ಸೊ ನೀವು ಏನು ತೋರಿಸ್ತೀರಾ ಸಿನಿಮಾನಲ್ಲಿ, ಏನು ತೋರಿಸ್ಬೋದು? ಹಾ, ನಾವು ಮೇನ್ ಕ್ರಕ್ಸ್ ಓದಿದ್ದೀನಿ ಅಂದ್ರೆ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಇಲ್ಲ, ಡೀಟೇಲ್ ಆಗಿ ಓದಕ್ ಆಗೋದು ಇಲ್ಲ, ಅದು ಡೀಟೇಲ್ ತೋರ್ಸೋದಿಲ್ಲ ಅವರು. ಎಸ್ ಸರ್. ಸರ್ ಅದು ಕರೆಕ್ಟ್ ಸರ್. ಎಸ್ ಸರ್, ಅದು ಬೆಂಕಿ ಹಚ್ಚೋಂಗಿಲ್ಲ. ಕರೆಕ್ಟ್ ಸರ್. ಕರೆಕ್ಟ್ ಸರ್. ಆ ತರದಕ್ಕೆಲ್ಲದನ್ನು ತಂದಿರೋದು. ಆಫ್ ಕೋರ್ಸ್. ಲೀಗಲ್ ಆಗಿ ಏನು ತೋರಿಸಬಾರದು ಅಂತ ಏನು ಹೇಳಿಲ್ವಲ್ಲ. ಎಸ್ ಸರ್. ಸೊ ಅದು ನೀವು ಆಕ್ಚುಲಿ ಫುಲ್ ಬಿಲ್ ಓದಲೇ ನೀವು ಓಕೆ ಸರ್ ನೀವು ಮಾತಾಡ್ತಾ ಇದ್ದೀರಾ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಓಕೆ. ಸೊ ನಾವು ಬಿಲ್ ಅದು ಓಕೆ ರೀಸೆಂಟ್ಲಿ ಬಂದಿರೋ ಬಿಲ್. ಎಸ್ ಸರ್. ಬಟ್ ಇಟ್ ಇಸ್ ದ ನೀವು ಇದು ಅರ್ಥ ಮಾಡ್ಕೋಬೇಕು. ಇಲ್ಲ, ಆಗಿದೆ ಸರ್, ಆಕ್ಟಿವ್ ಆಗಿದೆ. ಈಗ ಲೋಕಭವನ ಇದೆಯಲ್ಲ, ಅಲ್ಲಿಂದ ರಾಷ್ಟ್ರಪತಿಗೆ ಹೋಗಿದೆ, ಇತ್ತೀಚೆಗೆ ನಿನ್ನೆ ಹೋಗಿದೆ. ಓಕೆ, ಅಟ್ ಲೀಸ್ಟ್ ನಾವು ಅಂದ್ರೆ ಹಂಗ ಆಗಿದ್ರೆ ದಟ್ ಅವ್ರು ಹೇಳಿದ್ದಾರೆ ನ್ಯೂಸ್ ಅಲ್ಲಿ ಬಂದಿತ್ತು ದಟ್ ಆಲ್ರೆಡಿ ಪಾಸ್ಟ್ ಅಂತ. ರಾಷ್ಟ್ರಪತಿ ಭವನ್ಗೆ ಹೋಗಿದೆ ಇವಾಗ. ಓಕೆ ಓಕೆ, ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ನಾವು ಇನ್ನೊಂದು ಮಾತು ಹೇಳ್ತೀನಿ. ಸಪೋಸ್ ಯು ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್, ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್. ನೀವು ಸ್ನೋ ಬಾಲ್ ಅಂತ ಆಗತ್ತೆ ಇದು ಇವ್ರು ಹೇಳ್ತಾರೆ ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್, ಅದು ಸರ್ ಅದು ಡಿಫೈನ್ ಮಾಡಿಲ್ಲ. ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ, ಅವರು ಏನ್ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಸೊ ಇಫ್ ನಿಮ್ಮ ಓಕೆ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಿಮ್ ಕಾನ್ಫಿಡೆನ್ಸ್ ಇದ್ರೆ ಸರ್ ಓಕೆ ಓಕೆ ಸರ್. ಸೊ ಪ್ರಿಯಂಪ್ಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಹೇಗಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟ್ರಿ ಸರ್. ನಾವು ಇದು ಟ್ರೆಂಡ್ ನೋಡಿದ್ದೀವಿ, ನಾವು ಯು ಸ್ಟಡಿಡ್ ದ ಟ್ರೆಂಡ್. ನಮ್ದೇ ಒನ್ ರೈಟ್ ತಗೊಂಡು ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್. ಯು ಕಾಂಟ್ ಡೂ ದಿಸ್, ಯು ಕಾಂಟ್ ಡೂ ದಟ್, ಯು ಕಾಂಟ್ ಡೂ ಎನಿಥಿಂಗ್. ಸೊ ಅದ್ರಲ್ಲಿ ಸೆನ್ಸರ್ಶಿಪ್ ಒಂದು ಸರ್, ನೋ ಇನ್ಸ್ಟಿಟ್ಯೂಷನ್ ಇಸ್ ಲುಕಿಂಗ್ ಆಫ್ಟರ್ ಅಸ್ ಸರ್. ಸರ್ ಐ ವಿಲ್ ಟೆಲ್ ಯು ಕಾನ್ಸ್ಟಿಟ್ಯೂಷನ್, 1 second. ಫ್ರೀಡಮ್ ಆಫ್ ಸ್ಪೀಚ್ ಹೋಗಿದೆ ಸರ್, ಅದಕ್ಕೆ ಮಾಡ್ತಾ ಇದ್ದೇವೆ ಇದು ಸರ್. ಓಕೆ, ಲೆಟ್ ಮಿ ಟೆಲ್ ಸರ್. ಅದೇ ಕೂತ್ಕೊಳ್ಳಿ. ಓಕೆ ಸರ್. ಸೊ ಅದೇ ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು. ನಿಮ್ಗೆಲ್ಲ ಇದು ಅನಿಸ್ತಾ ಇದೆ, ಯು ಆರ್ ಇನ್ ದಟ್ ಫ್ರೇಮ್ ಆಫ್ ಮೈಂಡ್ ಸಿಂಗ್ ದಟ್ ಇನ್ನೂ ಚಾನ್ಸ್ ಇದೆ, ನಾವು ಏನೋ ಮಾಡ್ಬೋದು, ಅದು ಆಗತ್ತೆ. ಬಟ್ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕರೆಂಟ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಡಾಗ್ದು ಇದಾಗ್ತಾ ಇದೆ, ನಿಮ್ಗೆ ಗೊತ್ತಾ? ಅದು everyone knows about the dog. Now suddenly somebody has decided we'll take the lives of all these dogs away. ಆ ಡಿಸಿಷನ್ ಚೇಂಜ್ ಆಗಿಲ್ಲ, ಅದು ಫೈಟ್ ಆಗ್ತಾ ಇದೆ, ಮಾಡ್ತಾರೆ ಫುಲ್ ಪ್ರೆಸ್ಟ್. ಬಟ್ ಇಟ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ಅದು ಬಾಗ್ಲು ತಗ್ಬಿಟ್ಟು ಅವರು ಕಾಲು ಹಾಕ್ಬಿಟ್ಟಿದ್ದಾರೆ, ಕಾಲು ಇದೆ ಒಳಗಡೆ ಬಂದಿದ್ದಾರೆ. ಸೊ ನಾವು ವಾಟ್ ಎವರ್ ಚಾನ್ಸ್ ನಾವು ಇಫ್ ಈ ಸೇಸ್ ಇಟ್ ಇಸ್ ಯೆಟ್ ಟು ಪಾಸ್, ಬಿಫೋರ್ ಇಟ್ ಪಾಸಸ್ ನಾನು ಹಾಕಿದ್ದೀನಿ ಇದು. ಬಿಫೋರ್ ಇಟ್ ಪಾಸಸ್ ನನಗೆ ಇವಾಗ ನೌ ಇಫ್ ಐ ಹ್ಯಾವ್, ಅವ್ರು ಹೇಳ್ತಾ ಇದ್ದಾರೆ ನೌ ಐ ಹ್ಯಾವ್ ರೈಟ್ಸ್ ಟು ಸ್ಪೀಕ್ ಫುಲ್ಲಿ ಫ್ರೀ. ಸೊ ಬಿಫೋರ್ ದಟ್ ಹ್ಯಾಪನ್ಸ್ ನಾನು ಹಾಕ್ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ, ಹಾಕೋಕ್ಕೂ ಇಲ್ಲ. ಸೊ ಲೀವ್ ಇಟ್ ಆಫ್. ಸೊ ಬಿಫೋರ್ ಇಟ್ ಹ್ಯಾಪನ್ಸ್ ಐ ಹ್ಯಾವ್ ಡನ್ ದಿಸ್. ಓಕೆ,
ಇಲ್ಲ, ನಾವು ಗವರ್ಮೆಂಟ್ ಇಸ್ ಅಸ್, ವಿ ಆರ್ ಸಪೋಸ್ ಟು ಬಿ ದ ಒನ್ಸ್ ಹೂ ಆರ್ ಥಿಂಗ್, ಇಟ್ ಇಸ್ ಅವರ್ಸ್, ದೇ ಆರ್ ಸಪೋಸ್ ಟು ಬಿ ಅವರ್ ಸರ್ವೆಂಟ್ಸ್, ದೇ ಆರ್ ನಾವು ದೇ ಆರ್ ವರ್ಕಿಂಗ್ ಫಾರ್ ಅಸ್. I am a taxpayer. I pay a very heavy tax every day, every month, with GST, with every year ITRs and all that. But ಯಾಕೆ ಇದು ಮಾಡಿದ್ದೀವಿ, ಹೇಗೆ, ವಿಚ್ ಪಾರ್ಟ್ ಆಫ್ ದಿಸ್ ಮೂವಿ ಐ ವಿಲ್ ಟೆಲ್ ಯು ನಾವು, ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟ್ಯಾನ್ಷಿಯಲ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು, ಏನ್ ಮಾಡಿದ್ರು, ಅಂಡ್ ಏನೇನು ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಸೊ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಏನ್ ನಾವು ಯೋಚನೆ ಮಾಡಿದೀವಿ ಅಂದ್ರೆ, ಇವಾಗ ರಸ್ತೆದು ಪ್ರಾಬ್ಲಮ್ ನಡೀತಾ ಇದೆ ಎಲ್ಲರಿಗೆ, ಕರೆಕ್ಟಾ, ಬ್ಯಾಂಗ್ಳೂರಲ್ಲಿ. ಸೊ ನಾನು ಆಟೋಮೊಬೈಲ್ ಇಂಜಿನಿಯರ್, ಓಕೆ. ಸೊ ಇನ್ ದ ಆಟೋಮೊಬೈಲ್ ಇಂಜಿನಿಯರಿಂಗ್ ನಾವು ಏನ್ ಮಾಡಿದ್ವಿ, ನಾವು ಯೋಚನೆ ಮಾಡಿದೆ, ಹೇಗೆ ಇದು ಇವಾಗ ರಸ್ತೆ ನಮ್ಗೆ ಎಲ್ಲಾರ್ದು ತಗೊಳುತ್ತೆ, ಜಸ್ಟ್ ಟೇಕ್ಸ್, ನಾವು ಟ್ಯಾಕ್ಸ್ ಕಟ್ತೀವಿ, ಇದು ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಇದು ಮೇಂಟೆನೆನ್ಸ್, ಪ್ಲಸ್ ಚಲಾನು, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್, ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಯೋಚನೆ ಮಾಡಿ ಹೇಗೆ ಚೇಂಜ್ ಮಾಡಬೇಕು ಫುಲ್ ಮೈಂಡ್ ಸೆಟ್ನ, ವಾಟ್ ಈಸ್ ದ ವೇ ಟು ಡೂ ಇಟ್. ಆವಾಗ ಲೆಟ್ಸ್ ಮೇಕ್ ಅ ರೋಡ್, ನಾವು ಇಂಜಿನಿಯರು, ಈ ಥರದ್ದು ರೋಡ್ ಮಾಡೋಣ, ಅದು ರೋಡ್ ನಮಗೆ ವಾಪಸ್ ಕೊಡಬೇಕು. ಇವತ್ತು ತನಕ ಮನುಷ್ಯದ ಸ್ಟಾರ್ಟಿಂಗ್ ಇಂದ, ಅಂದ್ರೆ ಫೈರ್ ಇದು ಮಾಡಿದಾರಲ್ಲ ಆವಾಗಿಂದ ಇವತ್ತು ತನಕ ಈ ತರದ್ ಪಾತ್ ಬಂದಿಲ್ಲ ಲೈಫಲ್ಲಿ. ಈವನ್ ಸ್ಪಿರಿಚುವಲ್ ಪಾತ್ನೂ ಇಲ್ಲ ಯಾವುದು ವಾಪಸ್ ಕೊಡುತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಇವನ್ ನೀವು ಸ್ಪಿರಿಚುವಲ್ ಪಾತ್ನು ಹೋದ್ರೂ ಅದನ್ನು ನಿಮ್ಗೆ ತಗೊಳತ್ತೆ ಏನೋ. ಸೊ ಇವ್ ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ಗೆ. ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ, ಅದು ವಾಪಸ್ ನಮ್ಗೆ ಕೊಡಬೇಕು. ಆ ತರದ್ ರೋಡ್. ಎಸ್ ಸರ್. ಸೊ ದಿಸ್ ರೋಡ್ ಹ್ಯಾಸ್, ಥಿಂಕ್ ಅಬೌಟ್ ಇಟ್ ಲೈಕ್ ಯೂನಿವರ್ಸ್. ಫಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. ಓಕೆ, ಸೊ ದಿಸ್ ರೋಡ್ ಇಸ್ ಒನ್ ಆಫ್ ಅವರ್ civilization prime principle. Are we asking for? No, yaar, when you are coming to the roads, 4 tracks. Of course, sir. But to build it, no, sir. If, even companies to build it, even they give tenders and contracts to build a road. Same thing if we do it live, show it in absolute transparency. Show what you are doing. ನೀವು ಹೇಳ್ತಾ ಇದ್ರಲ್ಲ, ಓಕೆ ಟೆಂಡರ್ ಕೊಡ್ತಾ ಇದ್ದೀರಾ, ಲೈವ್ ಕೊಡಿ, ನಾನು ಕೊಡ್ತೀನಿ, ಲೈವ್ ಆನ್ಸರ್ ಕೊಡಿ. ಓಕೆ, ನಾನು ಇಷ್ಟು ಕಿಲೋಮೀಟರ್ಗೆ ಇಷ್ಟ ಆಗತ್ತೆ ಬಾ, ಓಕೆ, ಅಂಡ್ ದೆನ್ ಯು ಬಿಲ್ಡ್ ಇಟ್ ಅಂಡ್ ಶೋ ಲೈವ್. ನಾವು ವಿಡಿಯೋ ತಗೋತೀನಿ, ಟೈಮ್ ಲ್ಯಾಪ್ಸ್ ಇದೆ, ನಮ್ಮ ಹತ್ರ ಇದೆ. ವಿ ಹ್ಯಾವ್ ಮನಿ, 2,250 crores per kilometer for a highway. What is this? If we make it in 10 crores, we make it in 1 crore, make it in 2 crores, recycled materials plus giving back plus they do, then civilization will change. This is an only attempt to do only that. ನನ್ನ ಲೈಫ್ ಅದಕ್ಕೇನೆ ಡೆಡಿಕೇಟ್ ಮಾಡಿದ್ದೀನಿ, ಬೇರೆ ಏನು ಮಾಡ್ತಾ ಇಲ್ಲ ನಾನು. ಬರೀ ಸಿನಿಮಾ, ಇದೇ ಸಿನಿಮಾ ಅಂಡ್ ದಟ್ ರೋಡ್ ಬಿಲ್ಡಿಂಗ್. ಅದಾದ್ಮೇಲೆ ಕ್ಲೋಸ್. ಹಾ, ಸಾಂಗ್ಗೆ ನಾವು ಇಟ್ ಇಸ್ ಪಾರ್ಟ್ ಆಫ್ ದ ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿನಲ್ಲಿ ನಾವು ಇದು ಬರೀ ಒಂದೇ ಶೂಟ್. ಇಟ್ ಇಸ್ ಒನ್ ಫೋನ್ ಅಲ್ಲಿ ನಾವು ತೆಗ್ದು ಪಟ ಮಾಡಿ ಅದು ಸಾಂಗ್ ಮಾಡಿ ಜಸ್ಟ್ ಒನ್ ಡೇ. 27th ಸಾಂಗ್ ಕಂಪ್ಲೀಟ್ ಆಯ್ತು, 28th ಶೂಟ್ ಮಾಡಿದ್ವಿ. 28th ಇನ್ನೊಂದು ವೆರಿ ಬಿಗ್ ಅನೌನ್ಸ್ಮೆಂಟ್ ಇತ್ತು. ಇಂಡಿ ಡಾಗ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡಿ ಅದು ಲಾಂಚ್ ಮಾಡಿದ್ವಿ. ನೋ ವೇರ್ ಎಲ್ಸ್ ದೇ ಮೇಡ್ ಇಂಡಿ ಡಾಗ್ ಡೇ ಆನ್ 28th ಡಿಸೆಂಬರ್ಗೆ ಅದನ್ನ ಮಾಡಿದ್ವಿ. ಆ ದಿನ ಸೇಮ್ ಯೂನಿಫಾರ್ಮ್ ಹಾಕಿ ನಾನು ಅಲ್ಲಿ ಕಾಸ್ಟ್ಯೂಮ್ ಆಗಿ ಅಲ್ಲಿನೂ ಹೋಗಿ ಅದು ಲಾಂಚ್ ಮಾಡಿ ಬಂದ್ವಿ. ಸೊ ಹಾಂ ಸರ್, ನಾವು ಯಾರು ಡೌಟ್ ಪಡ್ತಾ ಇಲ್ಲ. ಎಸ್ ಸರ್. ಇಂಟೆಲಿಜೆನ್ಸ್ ನಾವು ಯಾರು ಡೌಟ್ ಪಡ್ತಾ ಇಲ್ಲ. ಎಸ್ ಸರ್. ನೀವು ಹೋಗ್ಬೇಕಾಗಿರೋ ಜಾಗ ಯೂನಿಯನ್ ಗೌರ್ಮೆಂಟ್. ಎಸ್ ಸರ್. ನಿತಿನ್ ಗಡ್ಕರಿ ಅವರೆಲ್ಲ ಇದಾರಲ್ಲ, ಹೈವೇಸು ಅದೆಲ್ಲ ಮಾಡ್ತಿರೋದು. ಎಸ್ ಸರ್. ನೀವು ಒಂದು ಅನಿಮೇಷನ್ ಟೆಕ್ನಿಕಲ್ಲು ಅಥವಾ ಬೇರೆ ಯಾವ್ದಾದ್ರು ಟೆಕ್ನಿಕಲ್ ಹಾಂ, ನೀವು ಪ್ರೂವ್ ಮಾಡಿ ತೋರಿಸಿ ಡಾಕ್ಯುಮೆಂಟ್ರಿ ಥರ ಅವರು ಎಕ್ಸಾಕ್ಟ್ಲಿ. ಆ ಕೊಟ್ಟದಾಗ Exactly. ಒನ್ ಆಫ್ ದ ವೇಸ್ ಇನ್ ಇದು 4 tracks 6 tracks ಎಕ್ಸಾಕ್ಟ್ಲಿ. ಅಲ್ಲಿ ನೀವೇನು ಕ್ರಾಪ್ ಬಿಲ್ಡ್ ಮಾಡ್ತೀರಾ, Yeah. ಸೋಲಾರ್ ಎನರ್ಜಿ ಬಿಲ್ಡ್ ಮಾಡ್ತೀರಾ, Yeah. ಅದೆಲ್ಲ ಈ ಥರ ಯೂಸ್ ಆಗುತ್ತೆ. ವೆರಿ ಗುಡ್ ಪಾಯಿಂಟ್ ನೀವು ರೇಸ್ ಮಾಡ್ತೀವಿ. ಇಲ್ಲೆಲ್ಲ ಏನೋ ಅದು ಆಕ್ಚುಲಿ ಇನ್ಕರೆಕ್ಟ್ ಸರ್. ದಟ್ ದ ಐಡಿಯಾ ಇಸ್ ಇವನ್ ಇಫ್ ಯು ಗೋ ದೇರ್ ದ ಇಶ್ಯೂ ಇಸ್ ರಿಮೇನ್ಸ್ ದ ಸೇಮ್. ನೀವು ಅವ್ರಿಗೆ ಆಲ್ರೆಡಿ ಅದೆಲ್ಲ ಗೊತ್ತು. ಇಟ್ ಈಸ್ ನಾಟ್ ಲೈಕ್ ದೇ ಆರ್ ಪೀಪಲ್ ಹೂ ಡೋಂಟ್ ನೋ, ದೇ ಆಲ್ರೆಡಿ ನೋ ಎವ್ರಿಥಿಂಗ್. ಅದು 10 ಸಲ ಅದು ಹೋಗಿ ಅಲ್ಲಿ ಫೈಲ್ ಕೂತಿ ಅದು ವಾಪಸ್ ಬಂದಿದೆ. ನೀವು ಅಟೆಂಪ್ಟ್ ಮಾಡಿದ್ದೀರಾ?
ಅವ್ರು ಈ ಡಾಕ್ಯುಮೆಂಟ್ರಿನಲ್ಲೇ ಎಷ್ಟೊಂದು ಜನ ಹೋಗಿ ಅಲ್ಲಿ ಎಷ್ಟೊಂದು ನ್ಯೂ ರೋಡ್ ಸರ್ಫೇಸಸ್ಗೆ ಹೇಳಿ ಬಂದು ಬಿಟ್ಬಿಟ್ಟಿದ್ದಾರೆ. ಒನ್ ಪರ್ಸನ್ ಫ್ರಮ್ ಕೇರಳ ನಮ್ಮ ಡಾಕ್ಯುಮೆಂಟ್ರಿನಲ್ಲಿ ಇದೆ. ಅವರು ವೇಸ್ಟ್ ಪ್ಲಾಸ್ಟಿಕ್ ಇಂದ ರೋಡ್ ಟೈಲ್ಸ್ ಮಾಡಿದ್ದಾರೆ. ಇಟ್ ಇಸ್ ಲೆಸ್ ದೆನ್ 25 ಪೈಸಾ ಪರ್ ಟೈಲ್. ಅಂದ್ರೆ sir, one more I want to tell you, very important, very well done sir, thank you so much, I completely forgot about this. Okay, so ಅವರು ಮಾಡಿದ್ದಾರೆ, ಬಟ್ ಅದು ಟೈಲ್ಸ್ ಯೂಸ್ ಮಾಡಲ್ಲ. ಯಾಕಂದ್ರೆ ಪರ್ ಕಿಲೋಮೀಟರ್ ಇಷ್ಟು ಬರುತ್ತೆ, and then it will break and then you repair it. ಅದಕ್ಕೆ this tile they will not do. Only way to do it is do it through absolute transparency. But I will tell you one more very important sir, in this documentary ನಾನು ಬರ್ದೆ, okay, I wrote I want to speak to the state ಗವರ್ಮೆಂಟ್. ಸಡನ್ಲಿ DK ಶಿವಕುಮಾರ್ ಜೊತೆ ಸರ್ಗೆ ನಾವು ಅದು ಹೋಗಿ ಪ್ರೆಸೆಂಟ್ ಮಾಡಿದೆ ಕಬ್ಬನ್ ಪಾರ್ಕ್ ಅಲ್ಲಿ. ಅದು ತೋರಿಸ್ದೆ ನಾನು, ಅದು ಫೋಟೋನು ಇದೆ, ಅವ್ರದ್ದು ವಿಡಿಯೋನು ಇದೆ, ಅದು ಅವ್ರ ಫೋನ್ನು ಮಾಡಿದ್ರು ನನಗೆ ಎಷ್ಟೊಂದ್ಸಲಿ. ನಾನು ಹೇಳ್ದೆ ಸರ್ ಅದು ಬರೀ ಕಾಂಪಿಟೇಷನ್ಗೋಸ್ಕರ ಬಿಲ್ಡ್ ಮಾಡಕ್ಕೆ, ಅದಕ್ಕೆ ನಾವು ಕಾಂಪಿಟೇಷನ್ ಲೈವ್ ಅಲ್ಲಿ ಅಲ್ಲಿ ತೋರ್ಸೋಣ ಅಂತ. We will build it, sir. We will only have to build it. Nobody else will build it. We only have to build it. We have to build it live, and we are going to do the finals in the Vidhan Sabha. The only thing I want is permission to go and do the finals there. ತೋರ್ಸಕ್ಕೆ, ವರ್ಲ್ಡ್ ತೋರ್ಸಕ್ಕೆ, ಹೇ ನೋಡ್ರ ನಾವು ರೋಡ್ ಹಿಂಗ್ ತರ ಮಾಡಿದೀವಿ, ಅದು ವಾಪಸ್ ಕೊಡುತ್ತೆ ನಮ್ಗೆ, ಯಾರು ಮಾಡಿಲ್ಲ. ಅದೇ ಆ ರೋಡ್ದು ಕಾಂಪಿಟೇಷನ್ಗೆ ಚೀಫ್ ಗೆಸ್ಟ್ ಆಗಕ್ಕೆ ನಮ್ಮ DK ಶಿವಕುಮಾರ್ ಸರ್ಗೆ ನಾನು ಇನ್ವೈಟ್ನು ಮಾಡಿದೆ. ಸರ್ ನೀವು ಚೀಫ್ ಗೆಸ್ಟ್ ಅಂತ ಬನ್ನಿ, ಅದು ಇದು ಬ್ಯಾನರ್ನು ತೋರಿಸಿ ಅವ್ರಿಗೆ ಎಲ್ಲ ಹೇಳಿ ಅವ್ರು ಮಾಡ್ತೀವಿ. ಅದು ದ ಸೇಮ್ ಪ್ರಾಸೆಸ್. ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಟ್ರೀ ದಟ್ ಯು ನೀಡ್ ಟು, ಐ ಡೋಂಟ್ ನೋ ವಾಟ್ ಇಟ್ಸ್ ಅ ಟ್ರೀ ಆರ್ ಇಟ್ಸ್ ಅ ಡಿಸೀಸ್ಡ್ ಇದು, ಬಟ್ ವಾಟ್ ಎವರ್ ವಿ ಹ್ಯಾವ್ ಟು ಟ್ರೈ ಅಂಡ್ ಡೂ ಇಟ್ ಅವರ್ ಸೆಲ್ಸ್. ದಟ್ ಇಸ್ ದ ಫೈನಲ್ ಆನ್ಸರ್. ಇನ್ ಡಾಕ್ಯುಮೆಂಟರಿ ನನಗೆ ಟ್ರೈಂಗ್ ಟು ಸೇವ್ ದ ವರ್ಲ್ಡ್ ಅಂತ ಇದೆ, ಬರೀ ಸ್ಟೇಟ್ ಇಲ್ಲ. So it is like we have to think beyond the person also there. The person also is not the issue, the system is the issue. So to change the system you have to only do something that is so big that you cannot ignore it. Ignore ಮಾಡಕ್ಕಾಗಲ್ಲ. ಆ ತರದ್ ಮಾಡ್ತಾರೆ, then only ಯಾರು ನೋಡ್ತಾರೆ ಅದಕ್ಕೆ. So that is one. ಸರ್ ಸ್ಟೇಟ್ ಹೈವೇ ಅಲ್ಲೂ ಮಾಡ್ಬೋದು, ಇದು ಇಲ್ಲಿನೂ ಮಾಡ್ಬೋದು, ರೆಗ್ಯುಲರ್ ರೋಡ್ಸ್ ಅಲ್ಲಿ ಮಾಡ್ಬೋದು. So I'm at that stage in the document. 2042 days, every day ide 3 o'clock we get up and we do only this thinking. I do only this thinking. So if you have any questions and beyond this, please feel free to ask. Our complete agate. I'm waiting for like this is my last shot. Andre cinema nalli 12 scenes irutte. 12th scene andre 11th scene climax and 12th scene end. ಕರೆಕ್ಟಾ? ಸೊ ನನ್ನ 11th ಸೀನ್ ಇದು ರೋಡ್ ಬಿಲ್ಡ್ ಮಾಡಿಬಿಟ್ರೆ ಅಲ್ಲಿ ಲೈವ್ ನನ್ನ ಕ್ಲೈಮ್ಯಾಕ್ಸ್ ಬಂದ್ಬಿಡುತ್ತೆ. ಅದು ಬರೀ ಒಂದು ಕಾಂಪಿಟೇಷನ್ ಸೀನ್ ಸರ್. ಇಮ್ಯಾಜಿನ್ ಬರೀ ಇಲ್ಲಿ ನಾವು ಇಂಜಿನಿಯರ್ಸ್ ಹಾಕಿ ಒಂದು ಲ್ಯಾಪ್ಟಾಪ್ಸ್ ಹಾಕಿ ನಾವು ರೋಡ್ ಬಿಲ್ಡ್ ಮಾಡಿದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ಅಥವಾ ಕ್ಯಾಡ್ ಅಲ್ಲಿ ಮಾಡಿಬಿಟ್ರೆ ಫಿನಿಶ್. ಜಸ್ಟ್ ಇಂಜಿನಿಯರ್ ಸಿಟ್ಟಿಂಗ್ ಬಿಗ್ ಹಾಲ್ ಅಲ್ಲಿ 10,000 ಇಂಜಿನಿಯರ್ಸ್ ಓನ್ಲಿ ಲ್ಯಾಪ್ಟಾಪ್ಸ್ ಬಿಲ್ಡ್ ಇಟ್, ಪುಟ್ ಒನ್ ಸ್ಕ್ರೀನ್, ಫಿನಿಶ್ಡ್. That is all I am asking. I am not asking something new. And ಅದು ಫಿಸಿಕ್ಸ್ ಇಲ್ಲೇ ಇದೆ ಆಲ್ರೆಡಿ. ಜಸ್ಟ್ ಸೋಲಾರ್ ಪ್ಯಾನಲ್, ಓಕೆ ಕ್ವಾಂಟಮ್ ಫಿಸಿಕ್ಸ್ ಅಪ್ಲೈ ಮಾಡೋಣ, ಅದೇನೂ ಹೇಳ್ತಾ ಇಲ್ಲ. ಓಕೆ ಮ್ಯಾಗ್ನೆಟಿಕ್ ಇದು ಮಾಡೋಣ, ಲೆವಿಟೇಷನ್, ಅದೂ ಹೇಳ್ತಾ ಇಲ್ಲ. ಅರೆ ಟ್ರಾಮ್ಸ್ ಎಲ್ಲ ಇತ್ತು ಆವಾಗನೇ ಇತ್ತು ಎಲ್ಲ ಟ್ರಾಮ್ಸ್, ಅದೆಲ್ಲ ಇತ್ತು ಪವರ್ ಸಪ್ಲೈ ಅಲ್ಲಿಂದ. ಸೊ ವಾಟ್ ಇಸ್ ದಿಸ್ ನ್ಯೂ ಥಿಂಗ್? ಐ ಆಮ್ ನಾಟ್ ಆಸ್ಕಿಂಗ್ ಎನಿ ನ್ಯೂ ಥಿಂಗ್ಸ್, ವೆರಿ ಸಿಂಪಲ್ ಥಿಂಗ್ಸ್. ಬಟ್ ವಿ ಹ್ಯಾವ್ ಟು ವೈ ವಿ ಹ್ಯಾವ್ ಟು ಡೂ ಇಟ್ ಲೈವ್, ವೈ ಹ್ಯಾವ್ ಟು ಡೂ ಬಿಗ್? ಬಿಕಾಸ್ ಆವಾಗ ಏನಾಗುತ್ತೆ, ಡಿನೈ ಮಾಡೋಕ್ಕಾಗಲ್ಲ, ಅವರು ನಿಲ್ಸಕ್ಕಾಗಲ್ಲ, ಅದು ಎಲ್ಲರೂ ಇದ್ದಾರೆ ಅಲ್ಲಿ ಮುಂದೆ. ಎಲ್ಲರ ಮುಂದೆ ಏನ್ ಮಾಡ್ತಾರೆ ಅವರು? ಮಾಡೋಗಿಲ್ಲ ಅದು ಹೇಳ್ಬಿಟ್ರೆ ಫಿನಿಶ್. ಮಾಡಿ ತೋರಿಸಿದೀವಿ ನಾವು. ದ್ಯಾಟ್ ಇಸ್ ದ ಪಾಯಿಂಟ್. ಮೇಕ್ ಇಟ್ ಸೋ ಅನ್ಡಿನಯಬಲ್ ಅಂಡ್ ಸೋ ಬಿಗ್ ದಟ್ ದೇ ಕೆನ್ ನಾಟ್ ಇಗ್ನೋರ್ ಯು. ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ದಿಸ್. ಸರ್ ಅದು ದೇವ್ರ ಮೇಲೆ ಬಿಟ್ಟಿದ್ದೀನಿ ಸರ್ ಇವಾಗ. ಯಾಕಂದ್ರೆ ಇಂಥಲ್ಲಿ ಟ್ರೈಂಗ್ ಟು ಫೈಂಡ್ ಗಾಡ್ ಇದೆ. ನಾನು ದೇವ್ರಿಗೆ ನೋಡ್ತಾ ಇದ್ದೀನಿ. ಒಬ್ರು ವೆರಿ ನ್ಯಾಷನಲ್ ಅವಾರ್ಡ್ ವಿನಿಂಗ್ ಸಿನಿಮಾ ಫಿಲ್ಮ್ ಮೇಕರ್ ಟೋಲ್ಡ್, ಪ್ರವೀಣ್ ಕೃಪಾಕರ್ ಹಿಸ್ ನೇಮ್ ಇಸ್. ಈ ಟೋಲ್ಡ್ ಯಾರು ಒನ್ ಮೋರ್ ಪರ್ಸನ್ ವಾಸ್ ಸಿಟ್ಟಿಂಗ್. ಅದು ಸೀನ್ ಹೇಳ್ತೀನಿ. ಅವರು ಇಲ್ಲಿ ಕೂತಿದ್ದಾರೆ ಪ್ರವೀಣ್ ಅವರು, ನ್ಯಾಷನಲ್ ಅವಾರ್ಡ್ ವಿನಿಂಗ್ ಫಿಲ್ಮ್ ಮೇಕರ್. ಇನ್ನೊಬ್ರು ಕೂತಿದ್ದಾರೆ ಇಲ್ಲಿ. ನನ್ನ ಸೇಮ್ ಪಾಯಿಂಟ್ ಹೇಳ್ತಾರೆ, ಹಿಂಗ್ ಮಾಡ್ಬೇಕು ರೋಡ್ ಎಲ್ಲ. ಅವ್ರು ಹೇಳಿದ್ರು, ದಿಸ್ ಪರ್ಸನ್ ಹೇಳಿ
ಅವ್ರು ಏನು ಬಿಡಲ್ಲ, ನಿನ್ಗೂ ಎತ್ಬಿಟ್ಟು ಕಳಿಸ್ತಾರೆ. ಎತ್ತಕೊಂಡ್ ಬನ್ರಿ ಅಂತ ಹೇಳ್ತಾರೆ. ಅವನವನು ಎತ್ತಕೊಂಡ್ ಬಂದ್ರ ನಿನ್ ಹೋಗ್ಬಿಡ್ತೀಯಾ. ಸೊ ಪ್ರವೀಣ್ ಸರ್ ಸೇಸ್, ನೀನ್ ಏನ್ ಹೇಳ್ತಾ ಇದ್ಯಾ, ಇವನು ದೇವ್ರಿಗೆ ಹುಡ್ಕೊಂಡ್ ಬರ್ತವನೆ, ಅವನ್ ಏನ್ ಲೆಕ್ಕಾಚಾರ. ಅವ್ರು ಯಾರ್ದು ಹೆಸರು ಹೇಳಿದ್ರು, ಅದು ಹೇಳ್ತಾ ಇಲ್ಲ ಇಲ್ಲಿ. ಬಟ್ he said he is searching for God. Who are these humans? ಮನುಷ್ಯರು ಯಾರು, ದೇವರು ಕೇಳ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ದಟ್ ಇಸ್ ಮೈ ಜರ್ನಿ ಸರ್. ಇನ್ ದಟ್ ಒನ್ ಮೋರ್ ಲಾಸ್ಟ್ ಪಾಯಿಂಟ್ ಐ ಟೆಲ್ ಯು, ನಾವು ಓಮ್ ಚಾಂಟಿಂಗ್ ದು ಲಾರ್ಜೆಸ್ಟ್ ಗ್ರೂಪ್ ಆಫ್ ಓಮ್ ಚಾಂಟಿಂಗ್ ವರ್ಲ್ಡ್ ರೆಕಾರ್ಡ್ಗೆ ನಾವು ಮಾಡಕ್ ಪ್ರಯತ್ನ ಮಾಡ್ತಾ ಇದೀವಿ. ಬಜೆಟ್ನು ಇದೆ ಅದು ಇವೆಂಟ್ ಮಾಡಕ್ಕೆ. ನೀವೆಲ್ಲ ಸಪೋರ್ಟ್ ಕೊಟ್ರೆ ಅದು ಬಿಗ್ ಆಗಿ ನಾವು ಮಾಡ್ಬೋದು. ಇಮ್ಯಾಜಿನ್ ದ ಎಂಟೈರ್ ಫುಲ್ ಥಿಂಕ್ ಕಾಲಿಂಗ್ ಔಟ್ ಬ್ರಹ್ಮಾಂಡಸ್ ನೇಮ್. ಅವಾಗ ಅವ್ರು ನೋಡಿ ಎಲ್ಲ ಎಷ್ಟೊಂದು ಜನ ನನ್ನ ಹೆಸರು ಕರೀತಾ ಇದಾರೆ, ನೋಡೋಣ ಏನ್ ಬೇಕಂತ. ಅದ್ಭುತ. ಗಾಡ್ ಬ್ಲೆಸ್ ಯು ಸರ್, ಗಾಡ್ ಬ್ಲೆಸ್ ಯು ಸರ್, ರಿಯಲಿ ರಿಯಲಿ ಗಾಡ್ ಬ್ಲೆಸ್ ಯು ಸರ್. ಸೊ ದಟ್ ಇಸ್ ದ ಎಕ್ಸಾಕ್ಟ್ ರೀಸನ್. ಅದು ದೇವರೇ ನಮ್ಗೆ ಬಚಾವ್ಸ್ ಮಾಡ್ಬೋದು. ಅದಕ್ಕೆ ನಾನು ಈ ವಿಡಿಯೋನಲ್ಲಿನೂ ಹೇಳಿದ್ದೀನಿ, ಓನ್ಲಿ ಗಾಡ್ ಕ್ಯಾನ್ ಸೇವ್ ಅಸ್, ನೋ ಬಡಿ ಎಲ್ಸ್ ಹ್ಯಾಸ್ ದ ಕೆಪಾಸಿಟಿ. ಸೊ ಇಫ್ ಯು ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗಿದೆ ನಿಮ್ಗೆ, ದೆನ್ ಪ್ಲೀಸ್ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ರೋಡ್ ಬಿಲ್ಡ್ ಮಾಡೋಣ. ಥ್ಯಾಂಕ್ ಯು ಸರ್. ಎನಿ ಅದರ್ ಕ್ವೆಶ್ಚನ್ಸ್ ಯು ಲೆಟ್ ಮೀ ನೋ. Guitar. I'm going to play something light and classic.